ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸಭಾಪತಿಯವರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 3 ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಯವರೇ, ಉತ್ತರ ಕೊಟ್ಟಿದ್ದಾರೆ. ನಂದು ಪ್ರಶ್ನೆ ಇದ್ದಿದ್ದು ಬಳ್ಳಾರಿ ಸಿಟಿ ಕಾರ್ಪೊರೇಷನ್ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಹಗರಣ ಆಗಿತ್ತು. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಬಟ್ ಆ ಟ್ಯಾಕ್ಸ್ ನ ಟ್ರೆಷರಿಗೆ ಅಧಿಕಾರಿಗಳು ಟ್ರೆಷರಿಗೆ ಕಟ್ಟೋದಿಲ್ಲ. ಸುಮಾರು 2.8 lakhs ವರೆಗೆ ಏನೋ ಹಗರಣ ಆಗಿದೆ. ಇದ್ರ ಬಗ್ಗೆ ಏನು ಸರ್ಕಾರ ಏನ್ ಆಕ್ಷನ್ ತಗೊಂಡಿದೆ ಅಂತ ನಾನು ಕೇಳಿದ್ದೆ. ಉತ್ತರದಲ್ಲಿ ಕೊಟ್ಟಿದ್ದಾರೆ ಸಭಾಪತಿಯವರೇ, ಅವ್ರನ್ನ ಸಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ತಗೊಂಡಿದ್ದಾರೆ. ಒಂದ್ಸಲ ಅಧಿಕಾರಿಗಳು ದುಡ್ಡನ್ನ ಟ್ರೆಷರಿ ಕಟ್ಟಲಿಲ್ಲ ಅಂದ್ರೆ ಕಲೆಕ್ಟ್ ಮಾಡಿ ಅದಕ್ಕಿಂತ ದೊಡ್ಡ ಕ್ರೈಮ್ ಯಾವುದಿಲ್ಲ. ಅದನ್ನ ನೀವು ಸಸ್ಪೆಂಡ್ ಮಾಡಿ ಒಂದು 6 ತಿಂಗಳಿಗೆ ಸಸ್ಪೆಂಡ್ ಮಾಡಿ ಮತ್ತೆ ತಗೊಳ್ಳೋದ್ರ ಏನ್ ಅರ್ಥ ಇದೆ? ಅವ್ರನ್ನ ಎದಕ್ಕೆ ನೀವು ಟರ್ಮಿನೇಟ್ ಮಾಡೋದಿಲ್ಲ? ಇದು ನನ್ನ ಪ್ರಶ್ನೆ ಮೂಲವಾಗಿ. ಆಮೇಲೆ ಒಂದು ಚಿಕ್ಕ ಉಪ ಪ್ರಶ್ನೆ ಇದೆ, ಅದಕ್ಕೆ ಹೇಳ್ತೀನಿ. ಸಚಿವರು, ಮಾನ್ಯ ಸಭಾಧ್ಯಕ್ಷರೇ, ಶಾಸಕರು ಹೇಳಿದ್ದು ಸರಿ ಇದೆ ಸಭಾಧ್ಯಕ್ಷರೇ. ಈ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ ಸಭಾಧ್ಯಕ್ಷರೇ. ಅದನ್ನ 5 ಜನ ಆಫೀಸರ್ ಸುಮಾರು 2,80,179 ರೂಪಾಯಿಗಳನ್ನ ಕಲೆಕ್ಟ್ ಮಾಡ್ಬಿಟ್ಟು ಟ್ರೆಜರಿಗೆ ಕಟ್ಟಲ್ಲ ಸಭಾಧ್ಯಕ್ಷರೇ. ಆಮೇಲೆ ಸರ್ಕಾರದ ಗಮನಕ್ಕೆ ಬಂದ್ಮೇಲೆ ಅವರನ್ನ ಕೂಡಲೇ ನಾವು ಅಮಾನತ್ ಮಾಡಿದ್ವಿ ಸಭಾಧ್ಯಕ್ಷ. 6 ತಿಂಗಳು ಆಗಿದ್ದದು. ಸುಮಾರು 5 ಜನ, ವೀರೇಶ, ಮನೋಹರ, ದೊಡ್ಡಬಸಪ್ಪ, ಇವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಸಭಾಧ್ಯಕ್ಷ. ಮತ್ತೆ ಲಿಖಿತವಾಗಿ ಅವ್ರ ಹತ್ರ ನಾವು ಬರ್ಸ್ಕೊಂಡಿದ್ವಿ ಸಭಾಧ್ಯಕ್ಷ. ಕೂಡಲೇ ಅವರು ಮತ್ತೆ ರಿಟೈರ್ಡ್ ಜಡ್ಜ್ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಇಲಾಖಾ ವಿಚಾರಣೆ ಸಹ ಮಾಡಿದ್ವಿ ಸಭಾಧ್ಯಕ್ಷ. ಸೈಮಲ್ಟೇನಿಯಸ್ಲಿ ಅವ್ರು ಸಸ್ಪೆಂಡ್ ಸಹ ಮಾಡಿದ್ವಿ ಸಭಾಧ್ಯಕ್ಷ. ಮತ್ತೆ ಅವ್ರ ದುಡ್ಡು ಈಗಾಗಲೇ ವಾಪಸ್ ಕಟ್ಟಿದ್ದಾರೆ ಸಭಾಧ್ಯಕ್ಷ. ಟ್ರೆಷರಿಗೆ ಯಾರು ದುರುಪಯೋಗ ಮಾಡ್ಕೊಂಡಿದ್ರು ಅಂತ ಆಪಾದನೆ ಇತ್ತು, ಅದೇ ವ್ಯಕ್ತಿಗಳು ವಾಪಸ್ ಟ್ರೆಷರಿಗೆ ಕಟ್ಟಿದ್ದಾರೆ ಸಭಾಧ್ಯಕ್ಷ. 6 ತಿಂಗಳೇ ಮ್ಯಾಕ್ಸಿಮಮ್ ಸಸ್ಪೆನ್ಷನ್ ಆದ್ಮೇಲೆ ವಾಪಸ್ ತಗೋಬೇಕು ಅಂತ ಕಾನೂನು ಹೇಳ್ತಾರೆ ಸಭಾಧ್ಯಕ್ಷ. ಆ ವಾರ್ಡ್ ಬಿಟ್ಟು ಬೇರೆ ವಾರ್ಡ್ಗೆ ಅವರಿಗೆ ಹಾಕಿದ್ವಿ ಸಭಾಧ್ಯಕ್ಷ. ಅದೇ ವಾರ್ಡಲ್ಲಿ ಹಾಕಿಲ್ಲ ಸಭಾಧ್ಯಕ್ಷ. ಈಗ ಅವ್ರ ಮೇಲೆ ವಿಚಾರಣೆ ಅಂತ ಇನ್ನೂ ಇದೆ ಸಭಾಧ್ಯಕ್ಷ. ನಿವೃತ್ತ ನ್ಯಾಯಾಧೀಶರ ಮುಖಾಂತರ ವಿಚಾರಣೆ ಮಾಡ್ತಾ ಇದ್ವಿ. ಮತ್ತೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಸಹ ಮಾಡಿದ್ವಿ ಸಭಾಧ್ಯಕ್ಷ. ಪೊಲೀಸ್ ಸ್ಟೇಷನ್ ಅಲ್ಲಿ, ಗಾಂಧಿನಗರ ಪೊಲೀಸ್ ಸ್ಟೇಷನ್ ಇಲ್ಲಿ ಚಾರ್ಜ್ ಶೀಟ್ ಸಹ ಆಗಿದೆ ಸಭಾಧ್ಯಕ್ಷ. ಅದರಿಂದ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಸಹ ಹೂಡಿದ್ದೀವಿ. ಇದು ಅಂತಿಮ ವರದಿ ಬಂದ ಮೇಲೆ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ಆ ಕ್ರಮವನ್ನು ತಗೋತೀವಿ ಸಭಾಧ್ಯಕ್ಷ. ತಕ್ಷಣಕ್ಕೆ ಹಣವನ್ನ ವಾಪಸ್ ಕಟ್ಟಿಸಿದ್ದೀವಿ. ವಿಚಾರಣೆ ಹಂತದಲ್ಲಿದೆ. ಅಂತಿಮ ವರದಿ ಬಂದ ತಕ್ಷಣ ಅವ್ರ ಮೇಲೆ ಇನ್ನೂ ಏನು ತೀರ್ಮಾನಗಳು ತಗೋಬೇಕು ಅನ್ನೋದನ್ನ ಕಾನೂನಿನ ಮುಖಾಂತರ ನಾವು AG ಅವ್ರಿಗೆ ಕೇಳಿ ನಾವು ಅವ್ರನ್ನ ಡಿಸ್ಮಿಸ್ ಮಾಡೋದ ಏನ್ ಮಾಡ್ತೀವಿ ಸಭಾಧ್ಯಕ್ಷ. ಸಭಾಪತಿಯವರೇ, ಒಂದು ಚಿಕ್ಕ ಪ್ರಶ್ನೆ ಸಚಿವರಿಗೆ. ಎಷ್ಟು ದಿವಸದಲ್ಲಿ ಈ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ? ಒಂದು 2 ನಿಮ್ಮ ಮೂಲಕ ಸರ್ಕಾರಕ್ಕೆ ಸಜೆಷನ್ ಇದೆ ನಂದು. ಒಂದು, ಶಾಸಕರಿಗೆ ಒಂದು ಸ್ಪೆಷಲ್ ಕೋರ್ಟ್ ಮಾಡಿದ್ದಾರೆ. ಯಾವ್ದಾರ ಕ್ರೈಮ್ಸ್, ಇದ್ರದ್ದು ಕೇಸಸ್ ಇದ್ರೆ ಸ್ಪೆಷಲ್ ಕೋರ್ಟ್ ಮಾಡಿದ್ದಾರೆ. ಅದರಂಗೆ ಅಧಿಕಾರಿಗಳು ಕರಪ್ಷನ್ ಚಾರ್ಜಸ್ ಮೇಲೆ ಇಲ್ಲಾಂದ್ರೆ ಎನಿ ಡಿಸಿಪ್ಲಿನರಿ ಆಕ್ಷನ್ ಇದ್ರ ಮೇಲೆ ಅವರಿಗೆ ಎವ್ರಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಎದಕ್ಕೆ ಒಂದು ಕೋರ್ಟ್, ಸ್ಪೆಷಲ್ ಕೋರ್ಟ್ ಮಾಡಬಾರ್ದು? ಈ ನಡುವೆ ಅಧಿಕಾರಿಗಳು ಭ್ರಷ್ಟಾಚಾರ ಬಹಳ ಆಗಿದೆ. ಅದಕ್ಕೆ ನನ್ನ ಸಲಹೆ, ಈಚ್ ಅಂಡ್ ಎವ್ರಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಸ್ಪೆಷಲ್ ಕೋರ್ಟ್ ಸರ್ಕಾರ ಮನ್ಸು ಮಾಡಿದ್ರೆ ಇವೆಲ್ಲ ತನಿಖೆಗಳು ಬೇಗ ಆಗುತ್ತೆ. ಬಹಳ ನನಗೆ ಕೇಳ್ತಾರೆ ಅಧ್ಯಕ್ಷರೇ, ನನ್ನ ಮನೆಯದು ಬಿಲ್ಟಪ್ ಏರಿಯಾ ಕಡಿಮೆ ಮಾಡಿದ್ರೆ ನನಗೆ ಎಷ್ಟು ಕೊಡ್ತಿ, ನೀನು ರೆಡ್ಯೂಸ್ ಮಾಡ್ತೀನಿ ಪ್ರಾಪರ್ಟಿ ಟ್ಯಾಕ್ಸ್. ಇಂಥ ಹಗರಣಗಳು ನಡೀತಾವೆ ಬಳ್ಳಾರಿಯಲ್ಲಿ. ನಾನೇ ವಿಟ್ನೆಸ್. ನನಗೆ ಆಗಿ ಕೇಳಿದ್ದಾರೆ ಸಚಿವರೇ, ನನಗೆ ಕೇಳಿದ್ದಾರೆ. ಲಾಸ್ಟ್ ಒಂದು ಸಲಹೆ ನಮ್ಮ ಸರ್ಕಾರಕ್ಕೆ, ಬೆಂಗಳೂರಲ್ಲಿ ಹೆಂಗೆ ನೀವು ಈಚ್ ಅಂಡ್ ಎವ್ರಿ ಪ್ರಾಪರ್ಟಿಗೆ PID ಕೊಟ್ಟು ಆನ್ಲೈನ್ ಚಲಾನ್ ಜನರೇಟ್ ಮಾಡ್ತೀರಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ, ಬಳ್ಳಾರಿಯಲ್ಲಿ ಕೂಡ PIDs ಕೊಟ್ಟಿದ್ದೀರಿ. ಈಗ ಅಲ್ಲಿ ಅದಕ್ಕೆ ನೀವು ಆನ್ಲೈನ್ ಚಲಾನ್, ಪ್ರಾಪರ್ಟಿ ಟ್ಯಾಕ್ಸ್ ಚಲಾನ್ ಜನರೇಟ್ ಮಾಡಿ ಅದು ಡೈರೆಕ್ಟ್ ಟ್ಯಾಕ್ಸ್ ಸರ್ಕಾರದ ಟ್ರೆಜರಿ ಕಟ್ಟಂಗೆ ಆ ಸಿಸ್ಟಮ್ ಎದಕ್ಕೆ ನೀವು ಡಿಜಿಟೈಸ್ ಮಾಡ್ತಾ ಇಲ್ಲ? ಅದು ಆದಷ್ಟು ಬೇಗ ಮಾಡಿದ್ರೆ ಈ ಪ್ರಾಪರ್ಟಿ ಟ್ಯಾಕ್ಸಿನ ಹಗರಣಗಳು ಕಡಿಮೆ ಆಗ್ತವೆ. ಆಮೇಲೆ ಮುಖ್ಯವಾಗಿ ಎಲ್ಲ ಜಿಲ್ಲೆಯಲ್ಲಿ ಒಂದು ಅಧಿಕಾರಿಗಳ ಮೇಲೆ
ಅವ್ರ ಸ್ಪೆಷಲ್ ಕೋರ್ಟ್ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದು ಎಸ್ಟಾಬ್ಲಿಷ್ ಮಾಡಬೇಕು. ಇದು ನನ್ನ ಮನವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.